Hey guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರಥಮ ಭಾಷೆ ಇಂಗ್ಲಿಷ್ನ ಮೊದಲ ಒಂದು ಪಾಠ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಈ ಒಂದು ಪಾಠದ ಕನ್ನಡದ ಅನುವಾದವನ್ನು ಈಗ ನೋಡ್ತಾ ಸಾಗೋಣ. So dear students, today we are going to start a new lesson called A Wrong Man in Workers Paradise. This is the first lesson in a first language English 10th class. 10ನೇ ತರಗತಿಯ ಮೊದಲ ಒಂದು ಪಾಠವಾಗಿರುವಂಥದ್ದು ಅ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಇಲ್ಲಿ ಶ್ರಮಜೀವಿಗಳ ಸ್ವರ್ಗದಲ್ಲಿ ಒಬ್ಬ ತಪ್ಪಾದಂತಹ ಮನುಷ್ಯ ಅಂತಕ್ಕಂತಹ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಪಾಠವು ಮೂಡಿ ಬರ್ತಾ ಇದೆ. ಈ ಪಾಠವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆ ಮಾಡಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಈಸ್ ಕಾಲ್ಡ್ ಆಸ್ ನ್ಯಾಷನಲ್ ಪೊಯೆಟ್ ಆಫ್ ಇಂಡಿಯಾ. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ರಾಷ್ಟ್ರೀಯ ಕವಿ ಅಂಥೇಳಿ ಅವರನ್ನು ಕರೀತಾ ಇದ್ದಾರೆ. ಸೊ ಹಿ ಗಾಟ್ ನೊಬೆಲ್ ಅವಾರ್ಡ್ ಫಾರ್ ಹೀಸ್ ಲಿಟ್ರೇಚರ್. ಈತ ತನ್ನ ಒಂದು ಲಿಟ್ರೇಚರ್ಗೆ ಅಥವಾ ಸಾಹಿತ್ಯಕ್ಕಾಗಿ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಪ್ರಥಮ ಒಬ್ಬ ವ್ಯಕ್ತಿಯಾಗಿದ್ದಾರೆ ಭಾರತದಲ್ಲಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸ್ಟಾರ್ಟ್ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ ನಾವ್. ಇಫ್ ಯು ಹ್ಯಾವ್ ಅ ಗಾರ್ಡನ್, ಒಂದು ವೇಳೆ ನೀವು ಒಂದು ಗಾರ್ಡನ್ನ ಹೊಂದಿದ್ದರೆ, ಯು ಗ್ರೋ ನಾಟ್ ಓನ್ಲಿ ಕೋಕೋನಟ್ಸ್, ನೀವು ತೆಂಗಿನ ಒಂದು ಕಾಯಿಗಳನ್ನು ಮಾತ್ರ ಬೆಳೆಯುವುದಿಲ್ಲ ಅಥವಾ ತೆಂಗಿನ ಮರಗಳನ್ನು ಮಾತ್ರ ಬೆಳೆಯುವುದಿಲ್ಲ, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ಮತ್ತು ತರಕಾರಿಗಳನ್ನು ಬೆಳೆಯುತ್ತೀರಿ, ಹಣ್ಣುಗಳನ್ನು ಬೆಳೆಯುತ್ತೀರಿ, ಬಟ್ ಆಲ್ಸೋ ರೋಸಸ್, ಆದರೆ ಹೂಗಳನ್ನು ಬೆಳೆಯುತ್ತೀರಿ. ವೈ, ಏಕೆ? ಇಲ್ಲಿ ಸಹಜವಾಗಿ ಕೋಕೋನಟ್ಸ್ ನಾವು ದಿನಂಪ್ರತಿ ಯೂಸ್ ಮಾಡುವಂಥ ಒಂದು ವಸ್ತುವಾಗಿದೆ. ಹಾಗೆ ವೆಜಿಟೇಬಲ್ಸ್ಗಳನ್ನ ನಾವು ಬಳಸ್ತಾ ಇದ್ದೇವೆ, ಫ್ರೂಟ್ಸ್ಗಳನ್ನು ಸಹಿತ ನಾವು ಇವತ್ತು ತಿನ್ನಲಿಕ್ಕೆ ಬಳಸ್ತಾ ಇದ್ದೇವೆ. ಮನುಷ್ಯನಿಗೆ ಅಗತ್ಯವಾದಂಥ ಆಹಾರ ಪದಾರ್ಥಗಳು ಇವಾಗಿದ್ದು, ಆದರೆ ಬಟ್ ಆಲ್ಸೋ ರೋಸ್ ಅಂತ ಹೇಳ್ತಾ ಇದ್ದಾರೆ. ರೋಜಸ್ ಅಂತಂದರೆ ಹೂಗಳನ್ನು ಸಹಿತ ನಾವು ಬೆಳೆಸ್ತಾ ಇದ್ದೇವೆ. ಇಲ್ಲಿ ಹೂಗಳನ್ನು ಸಹಿತ ಬೆಳೆಸ್ತಾ ಇದ್ದೀರಿ, ಆದರೆ ಹೂಗಳನ್ನು ಮನುಷ್ಯರು ತಿನ್ನುವುದಿಲ್ಲ, ಹೌದಾ? ಹಾಗಾದರೆ ಹೂಗಳನ್ನು ಏಕೆ ಗಾರ್ಡನ್ನಲ್ಲಿ ಬೆಳೆಸ್ತಾ ಇದ್ದೀರಿ, ಕಾರಣ ಏನು ಅನ್ನೋದನ್ನು ನೀವಿಲ್ಲಿ ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಜೊತೆಗಾರರೊಂದಿಗೆ, ನಿಮ್ಮ ಸಹ ಒಂದು ವಿದ್ಯಾರ್ಥಿಗಳೊಂದಿಗೆ ಏನು ಮಾಡಬೇಕಾಗತ್ತೆ, ಅದನ್ನು ಡಿಸ್ಕಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈಗ ನಾವು ಈ ಒಂದು ಪಾಠವನ್ನು ಅಂದರೆ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠವನ್ನು ಆರಂಭಿಸೋಣ. ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ. ಈ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಏನಿದ್ದಾನೆ, ಹೀ ಈಸ್ ಆ್ಯನ್ ಆರ್ಟಿಸ್ಟ್, ಅವನು ಒಬ್ಬ ಕಲಾವಿದನಾಗಿದ್ದು, ದ ಮ್ಯಾನ್ ಅಂತಂದರೆ ಇಲ್ಲಿ ಒಬ್ಬ ಕಲಾವಿದ, ಆ ಕಲಾವಿದ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಬ್ಬ ಕಲಾವಿದ ಕೇವಲ ಉಪಯುಕ್ತತೆಯನ್ನು ನಂಬಲಿಲ್ಲ, ಅಂದರೆ ತಮ್ಮ ಸಮಯವನ್ನು ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಕಳೆಯುವುದನ್ನು ಈತ ನಂಬಿರಲಿಲ್ಲ ಅಂತಕ್ಕಂಥದ್ದು. ದ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮೇರ್ ಯುಟಿಲಿಟಿ. ಇಲ್ಲಿ ಮ್ಯಾನ್ ಅಂತಂದರೆ ಆ್ಯನ್ ಆರ್ಟಿಸ್ಟ್, ಒಬ್ಬ ಕಲಾವಿದ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹ್ಯಾಡ್ ನೆವರ್ ಬಿಲೀವ್ಡ್, ಆತ ನಂಬಿರಲೇ ಇಲ್ಲ ಇನ್ ಮೇರ್ ಯುಟಿಲಿಟಿ, ತಮ್ಮ ಸಮಯವನ್ನು, ತನಗೆ ಸಿಕ್ಕಿರ್ತಕ್ಕಂಥ ಜೀವನದ ಈ ಒಂದು ಸಮಯವನ್ನು ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಕಳೆಯಬೇಕು, ಮಾಡಬೇಕು ಅನ್ನುವಂಥ ಒಂದು ಯಾವುದೇ ನಂಬಿಕೆಯನ್ನು ಆತ ಹೊಂದಿರಲಿಲ್ಲ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಈಗ ಎರಡನೇ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್. ಇಲ್ಲಿ ಯಾವುದೇ ಉಪಯುಕ್ತ ಕೆಲಸವಿಲ್ಲದ ಕಾರಣ, ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್, ಹಿ ಇಂಡ್ಯೂಲ್ಡ್ ಇನ್ ಮ್ಯಾಡ್ ವಿಮ್ಸ್, ಆತ ಏನು ಮಾಡ್ತಾ ಇದ್ದ, ಅವನು ಹುಚ್ಚು ಆಶಯಗಳಲ್ಲಿ ತೊಡಗಿದ್ದರು ಅಂತ. ಅವನು ಅಂದರೆ ಆ್ಯನ್ ಆರ್ಟಿಸ್ಟ್ ಅಂತ ಏನು ಹೇಳ್ತಾ ಇದ್ದೇವೆ, ಅವರು ಏನು ಮಾಡ್ತಾ ಇದ್ದಾರೆ, ಒಂದು ಹುಚ್ಚು ಆಶಯಗಳಲ್ಲಿ ತೊಡಗಿದ್ರು ಅಂಥೇಳಿ. ಹಿ ಇಂಡ್ಯೂಲ್ಡ್ ಇನ್ ಮ್ಯಾಡ್ ವಿಮ್ಸ್, ಹಿ ಮೇಡ್ ಲಿಟಲ್ ಪೀಸಸ್. ಈ ಮ್ಯಾಡ್ ವಿಮ್ಸ್ ಅಂದರೆ ಏನು, ಹುಚ್ಚು ಆಶಯಗಳು ಯಾವುವು ಅಂತಂದರೆ, ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್ಸ್. ಇಲ್ಲಿ ಆತ ಚಿಕ್ಕದಾಗಿರ್ತಕ್ಕಂತಹ ಏನು ಮಾಡ್ತಾ ಇದ್ದ ಅಂದರೆ ಸ್ಕಲ್ಪ್ಚರ್ಗಳನ್ನ, ಶಿಲ್ಪಕಲೆಯನ್ನು ಆತ ತಯಾರು ಮಾಡ್ತಕ್ಕಂಥದ್ದು. ಅವು ಯಾವುವು ಸ್ಕಲ್ಪ್ಚರ್ಸ್ ಅಂದರೆ, ಮೆನ್ ಮನುಷ್ಯರ, ವುಮೆನ್ ಹೆಣ್ಣು ಮಕ್ಕಳ, ಆ್ಯಂಡ್ ಕ್ಯಾಸ್ಟಲ್ಸ್ ಅಂತಂದರೆ ಈ ಕೋಟೆ ಅಥವಾ ದುರ್ಗಗಳ, ಮತ್ತು ಕ್ವೆಂಟ್ ಅರ್ದನ್ ಥಿಂಗ್ಸ್,
ಇವುಗಳನ್ನ ಎದರಲ್ಲಿ ಮಾಡ್ತಾ ಇದ್ರು ಅಂತಂದರೆ ಅವರು ವಿಲಕ್ಷಣವಾಗಿರ್ತಕ್ಕಂತಹ ಒಂದು ಮಣ್ಣಿನಲ್ಲಿ ಇವುಗಳನ್ನು ತಯಾರು ಮಾಡ್ತಕ್ಕಂಥದ್ದು ಆತನ ಒಂದು ಏನಾಗಿತ್ತು ಅಂತಂದರೆ ಮ್ಯಾಡ್ ವಿಮ್ಸ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕ್ವೆಂಟ್ ಅರ್ದನ್ ಥಿಂಗ್ಸ್ ಡಾಟೆಡ್ ಓವರ್ ದಿಸ್ ಸಿ ಸೆಲ್ಸ್, ಮತ್ತು ಆ ಒಂದು ವ್ಯಕ್ತಿಗಳಿಗೆ ಅಥವಾ ಅವರು ತಯಾರು ಮಾಡಿರ್ತಕ್ಕಂಥ ಕ್ಯಾಸ್ಟಲ್ಸ್ಗಳಿವೆ ಅವುಗಳ ಸುತ್ತಲೂ ಏನು ಮಾಡ್ತಾ ಇದ್ದ ಅಂತಂದರೆ ಡಾಟೆಡ್ ಓವರ್, ಅವುಗಳ ಮೇಲೆ ಚುಕ್ಕಿಯನ್ನು ಇಡ್ತಾ ಇದ್ದ. ಯಾವುದರ ಒಂದು ಚುಕ್ಕಿಗಳನ್ನ ಇಡ್ತಾ ಇದ್ದ ಅಂತಂದರೆ ಸಿ ಸೆಲ್ಸ್, ಅಂದರೆ ಸಮುದ್ರ ಸಿಗ್ತಕ್ಕಂತಹ ಸೆಲ್ಸ್ ಇರ್ತಾವಲ್ಲ, ಆ ಒಂದು ಸೆಲ್ಗಳ ಒಂದು ಏನು ಮಾಡ್ತಿದ್ದ ಅಂತಂದರೆ ಚುಕ್ಕಿಗಳನ್ನು ಅವುಗಳ ಮೇಲೆ ಇಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಸಮುದ್ರ ಚಿಪ್ಪುಗಳು ಅಂತ ಕರಿತಾ ಇದ್ದೇವೆ, ಅವುಗಳ ಮೇಲೆ ಇಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು ಅಂತೇಳಿ ಯಾರು ಆ್ಯನ್ ಆರ್ಟಿಸ್ಟ್ ಅಂತ ಹೇಳ್ತಾ ಇದ್ದೇವೆ. ಆಮೇಲೆ ಹೀ ಪೇಂಟೆಡ್, ಅವರು ಚಿತ್ರಗಳನ್ನು ಬಿಡಿಸ್ತಾಯಿದ್ರು, ಬಣ್ಣಗಳನ್ನು ಹಚ್ತಾಯಿದ್ರು. ಹೀ ಪೇಂಟೆಡ್ ಅಂದರೆ ಆ್ಯನ್ ಆರ್ಟಿಸ್ಟ್ ಪೇಂಟೆಡ್. ಥಸ್ ಹೀಗೆ ಹೀ ವೇಸ್ಟೆಡ್ ಹಿಸ್ ಟೈಮ್ ಆನ್ ಆಲ್ ದ್ಯಾಟ್ ವಾಸ್ ಯೂಸ್ಲೆಸ್ ಆ್ಯಂಡ್ ನೀಡ್ಲೆಸ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಈ ಭೂಮಿಯ ಮೇಲೆ ಬದುಕುವಂಥ ಏನು ಸಮಯ ಇದೆ ಆ ಸಮಯವನ್ನೆಲ್ಲ ಹಿ ವೇಸ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಿ ವೇಸ್ಟೆಡ್ ಅಂದರೆ ಅದು ವ್ಯರ್ಥವಾಗಿ ಕಳೆದ. ಹಿ ವೇಸ್ಟೆಡ್ ಹಿಸ್ ಟೈಮ್ ಆನ್ ಆಲ್ ದ್ಯಾಟ್ ವಾಸ್ ಯೂಸ್ಲೆಸ್, ಅವು ಅನುಪಯುಕ್ತವಂಥ ಕೆಲಸಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆದನು ಅಂತ. ಯಾರು ಕಳೆದ್ರು? ಆ್ಯನ್ ಆರ್ಟಿಸ್ಟ್ ಇಲ್ಲಿ ಕಳೀತಾರೆ ಅಂಥೇಳಿ. ಜೊತೆಗೆ ನೀಡ್ಲೆಸ್ ಅಂತ ಹೇಳ್ತಾರೆ, ಅನಾವಶ್ಯಕವಾಗಿ ಅವರು ಕಳೆದ್ರು ಅಂಥೇಳಿ. ಪೀಪಲ್ ಲಾಫ್ಡ್ ಆಟ್ ಹಿಮ್, ಇಲ್ಲಿ ಪೀಪಲ್ ಅಂತಂದರೆ ಈ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಇರ್ತಕ್ಕಂಥವ್ರು, ಶ್ರಮಜೀವಿಗಳ ಸ್ವರ್ಗದಲ್ಲಿರ್ತಕ್ಕಂತಹ ಜನರು ಈತನನ್ನು ನೋಡಿ ನಗಲಿಕ್ಕೆ ಆರಂಭ ಮಾಡಿದರು. ಯಾಕಂದರೆ ಅವರೆಲ್ಲರೂ ಸಹಿತ ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತಮ್ಮ ಸಮಯವನ್ನು ಕಳೀತಾ ಇದ್ದರೆ ಈತ ಅನುಪಯುಕ್ತವಾಗಿರ್ತಕ್ಕಂತಹ ಅನಾವಶ್ಯಕವಾಗಿರ್ತಕ್ಕಂತಹ ಒಂದು ಕೆಲಸಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು. ಸೊ ಆಟ್ ಟೈಮ್ಸ್, ಕೆಲವೊಮ್ಮೆ ಹಿ ಓಡ್, ಅವನು ಪ್ರತಿಜ್ಞೆ ಮಾಡ್ತಾ ಇದ್ದ ಅಂತ. ಯಾರು ಪ್ರತಿಜ್ಞೆ ಮಾಡ್ತಾ ಇದ್ರು? ಯಾನ್ ಆರ್ಟಿಸ್ಟ್ ಪ್ರತಿಜ್ಞೆ ಮಾಡ್ತಾ ಇದ್ದ ಟು ಶೇಕ್ ಆಫ್ ಹೀಸ್ ವಿಮ್ಸ್, ಈ ಒಂದು ವಿಮ್ಸ್ಗಳನ್ನು ಅಲ್ಲಾಡಿಸಬೇಕು ಅಂಥೇಳಿ, ಈ ಆಶಯಗಳನ್ನು ಅಲ್ಲಾಡಿಸಬೇಕು ಅಂಥೇಳಿ ಪ್ರತಿಜ್ಞೆ ಮಾಡ್ತಾ ಇದ್ದ. ಆದರೆ ಬಟ್ ದೇ ಲಿಂಗರ್ಡ್ ಇನ್ ಹೀಸ್ ಮೈಂಡ್, ಅವು ಆತನ ಮನಸ್ಸಿನಲ್ಲಿ ಉಳಿದುಕೊಳ್ತಾ ಇದ್ವು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆತ ಇದರಿಂದ ಹೊರಗೆ ಬರಬೇಕು ಅಂತ ಭಾಳ ಸತಿ ಅಂದ್ಕೊಂಡ್ರೂ ಸಹಿತ ಆತನಿಂದ ಇದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಆಮೇಲೆ ಈಗ ನಾವು 3ನೇ ಪ್ಯಾರಾಗ್ರಾಫನ್ನು ನೋಡೋಣ. ಲೆಟ್ ಅಸ್ ಸ್ಟಾರ್ಟ್ ನೌ ಥರ್ಡ್ ಪ್ಯಾರಾಗ್ರಾಫ್. ಸಮ್ ಬಾಯ್ಸ್ ಸೆಲ್ಡಮ್ ಪ್ಲೈ ದೇರ್ ಬುಕ್ಸ್ ಆ್ಯಂಡ್ ಯೆಟ್ ಪಾಸ್ ದೇರ್ ಟೆಸ್ಟ್ಸ್. ಇಲ್ಲಿ ಒಂದು ಕಂಪ್ಯಾರಿಸನನ್ನು ಮಾಡಲಾಗಿದೆ. ಒಬ್ಬ ಆರ್ಟಿಸ್ಟಿಗೆ, ಇಲ್ಲಿವರೆಗೆ ನಾವೇನು ಓದ್ತಾ ಇದ್ದೇವೆ ಆ ಆರ್ಟಿಸ್ಟ್ಗೂ ಕೆಲವು ವಿದ್ಯಾರ್ಥಿಗಳಿಗೂ ಇಲ್ಲಿ ಹೋಲಿಕೆಯನ್ನು ಮಾಡಲಾಗಿದೆ. ಕೆಲವು ವಿದ್ಯಾರ್ಥಿಗಳು ಅಥವಾ ಕೆಲವು ಹುಡುಗರು ಸೆಲ್ಡಮ್ ಪ್ಲೈ ಅಂದರೆ ಒಂದಿಷ್ಟು ಓದೋದಿಲ್ಲ. ಇಲ್ಲಿ ಪ್ಲೈ ಅಂತಂದರೆ ರೀಡ್ ಅಥವಾ ಸ್ಟಡಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಸಮ್ ಬಾಯ್ಸ್ ಸೆಲ್ಡಮ್ ಫ್ಲೈ ಅಂದರೆ ಒಂದಿಷ್ಟು ಓದಿರೋದಿಲ್ಲ. ದೇರ್ ಬುಕ್ಸ್, ಅವರ ಪುಸ್ತಕಗಳನ್ನ ಒಂದಿಷ್ಟು ಓದಿರೋದಿಲ್ಲ. ಆ್ಯಂಡ್ ಎಟ್ ಪಾಸ್ಡ್ ದೇರ್ ಟೆಸ್ಟ್, ಆದರೂ ಅವರು ತಮ್ಮ ಒಂದು ಪರೀಕ್ಷೆಗಳನ್ನು ಪಾಸ್ ಮಾಡ್ತಿದ್ದರು ಅಥವಾ ಪಾಸ್ ಆಗ್ತಿದ್ರು ಅಂಥೇಳಿ ಇಲ್ಲಿ ಆರ್ಟಿಸ್ಟ್ಗೂ ಆ ವಿದ್ಯಾರ್ಥಿಗಳಿಗೂ ಹೋಲಿಕೆ ಮಾಡಲಾಗಿದೆ. ಯಾವ ರೀತಿಯಾಗಿ ಅಂಥೇಳಿ ನೋಡೋಣ. ಅ ಸಿಮಿಲರ್ ಥಿಂಗ್ ಹ್ಯಾಪನ್ ಟು ದಿಸ್ ಮ್ಯಾನ್, ಈ ಆರ್ಟಿಸ್ಟ್ಗೆ ಇದೇ ತೆರನಾಗಿರ್ತಕ್ಕಂಥ ಒಂದು ಅವಕಾಶ ದೊರೀತು ಅಥವಾ ಹೀಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಹೀ ಸ್ಪೆಂಟ್ ಹೀಸ್ ಅರ್ತ್ ಲೈಫ್, ಅವನ ಒಂದು ಭೂಮಿಯ ಮೇಲಿನ ಜೀವನವನ್ನು ಹೇಗೆ ಕಳೆದ ಅಂತಂದರೆ ಇನ್ ಯೂಸ್ಲೆಸ್ ವರ್ಕ್, ಅನುಪಯುಕ್ತ ಒಂದು ಕೆಲಸಗಳಲ್ಲಿ, ಆತ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಒಂದು ಕೆಲಸಗಳಲ್ಲಿ ತನ್ನ ಸಮಯವನ್ನು ಕಳೆದ. ಅಂದರೆ ಇಲ್ಲಿ ಅರ್ಥ ಏನು ಅಂದರೆ ಈ ಆರ್ಟಿಸ್ಟನ್ನು ಯಾರಿಗೆ ಹೋಲಿಸಲಾಗಿದೆ ಅಂದರೆ ಸಮ್ ಬಾಯ್ಸ್, ಕೆಲವು ಹುಡುಗರಿಗೆ ಹೋಲಿಸಲಾಗಿದೆ. ಅವರು ಒಂದಿಷ್ಟು ಅಧ್ಯಯನ ಮಾಡ್ತಾ ಇರಲಿಲ್ಲ, ಓದ್ತಾ ಇರಲಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಹಿ ಸ್ಪೆಂಟ್ ಹಿಸ್ ಟೈಮ್ ಇನ್ ಯೂಸ್ಲೆಸ್ ವರ್ಕ್ಸ್, ಅಂದರೆ ಅನುಪಯುಕ್ತವಾದಂಥ ಕೆಲಸಗಳಲ್ಲಿ ಆತ ತೊಡಕೊಳ್ತಾ ಇದ್ದ ಅಂತಕ್ಕಂಥದ್ದು. ಆದರೆ ಅವ್ನು ಪಾಸ್ ಆಗಿದ್ದಾರೆ. ಅವರು ಒಂದಿಷ್ಟು ಓದ್ದೇ ಇದ್ದರೂ ಸಹಿತ ಅವರು ಟೆಸ್ಟ್ನಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ ಇಲ್ಲಿ ಎಟ್ ಆಫ್ಟರ್ ಹಿಸ್ ಡೆತ್, ಈ ಒಬ್ಬ ಆರ್ಟಿಸ್ಟ್ ಏನಿದ್ದಾನೆ ಆ ಆರ್ಟಿಸ್ಟ್ ಸತ್ತ ನಂತರದಲ್ಲಿ ದ ಗೇಟ್ಸ್ ಆಫ್ ಹೆವನ್ ಓಪನ್ಡ್ ವೈಡ್ ಫಾರ್ ಹಿಮ್, ಆದರೆ ಈ ಸ್ವರ್ಗದ ಬಾಗಿಲುಗಳು ಆತನಿಗಾಗಿ ಇನ್ನೂ ಬಹಳಷ್ಟು ವ್ಯಾಪಕವಾಗಿ
ಅಗಲವಾಗಿ ತೆರೆದುಕೊಂಡವು ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಹಾಗೆ ಹೇಗೆ ಓದದೇ ವಿದ್ಯಾರ್ಥಿಗಳು ಹೇಗೆ ಪಾಸ್ ಆದ್ರಲ್ಲ, ಹಾಗೆ ಇವನು ಸಹಿತ ಏನೂ ಉಪಯುಕ್ತವಾದ ಕೆಲಸ ಮಾಡದೆ ಈತ ಹೆವನ್ಗೆ ಸ್ವರ್ಗಕ್ಕೆ ಹೋಗಿಬಿಟ್ಟ. ಹೆವನ್ನ ಬಾಗಿಲುಗಳು ಇವನಿಗಾಗಿ ವೈಡಾಗಿ ತೆರೆದುಬಿಟ್ವು ಅಂತೇಳಿ ಇಲ್ಲಿ ಸಮ್ ಬಾಯ್ಸ್ಗೆ ಇಲ್ಲಿ ಹೋಲಿಕೆ ಮಾಡಿರ್ತಕ್ಕಂಥದ್ದು ಆರ್ಟಿಸ್ಟ್ನನ್ನು, ಓದದೇ ಇರತಕ್ಕಂಥದ್ದು ಇಲ್ಲಿ ಈತ ಮಾಡ್ತಕ್ಕಂಥ ಅನುಪಯುಕ್ತ ಕೆಲಸಕ್ಕೆ ಹೋಲಿಕೆ ಮಾಡಲಾಗಿದೆ. ಅವರು ಟೆಸ್ಟಲ್ಲಿ ಪಾಸ್ ಆದರು, ಇವರು ಹೆವನ್ಗೆ ಹೋಗಿಬಿಟ್ಟ. ಈ ಒಂದು 3 ವಿಚಾರಗಳನ್ನ ಇಲ್ಲಿ ಕಂಪ್ಯಾರಿಸನ್ ಮಾಡಲಾಗಿದೆ ಅಂತಕ್ಕಂಥದ್ದು. ಆಫ್ ಹೆವನ್ ಓಪನ್ ವೈಡ್ ಫಾರ್ ಹಿಮ್ ಅಂತ ಹೇಳಲಾಗಿದೆ. ಬಟ್ ದ ಮೂವಿಂಗ್ ಫಿಂಗರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೂವಿಂಗ್ ಫಿಂಗರ್ ಅಂತಂದರೆ ಏನು ತಿಳ್ಕೊಬೇಕು ನೀವು? ಮೂವಿಂಗ್ ಫಿಂಗರ್ ಅಂತಂದರೆ ದೇ ಆರ್ ಗಿವನ್ ಇನ್ ದ ಮೂವಿಂಗ್ ಫಿಂಗರ್ ಮೀನ್ಸ್ ಪೇಟ್, ವಿಧಿ ಅಥವಾ ಅದೃಷ್ಟ ಅಂತಕ್ಕಂಥದ್ದು. ಆದರೆ ಅದೃಷ್ಟ ಹೇಗಿತ್ತು ಅಂತಂದರೆ ದ ರೈಟರ್ಸ್ ಇವನ್ ಹೆವನ್ಸ್, ಆ ಒಂದು ಸ್ವರ್ಗದಲ್ಲಿರ್ತಕ್ಕಂತಹ ಒಬ್ಬ ಬರೆಯುವಾತ, ಸೊ ಇಲ್ಲಿ ಅವನು ಬರೆದು ಬಿಟ್ಟಿದ್ದ ಏನಂತೇಳಿ, ಇವತ್ತನನ್ನು ವರ್ಕರ್ಸ್ ಪ್ಯಾರಡೈಸ್ಗೆ ಕಳಿಸ್ಬೇಕು ಅಂತೇಳಿ. ಬಟ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಇವನ್ ಇನ್ ಹೆವನ್, ಆ ಸ್ವರ್ಗದಲ್ಲಿ ಸಹಿತ ಆ ಅದೃಷ್ಟ ಆತನಿಗೆ ಬರೆದಿತ್ತು ಅಂತ ಕಾಣಿಸುತ್ತೆ. ಸೊ ಇಟ್ ಕೇಮ್ ಟು ಪಾಸ್ ದ್ಯಾಟ್ ದ ಏರಿಯಲ್ ಮೆಸೆಂಜರ್, ಇಲ್ಲಿ ಏರಿಯಲ್ ಮೆಸೆಂಜರ್ ಅಂತಂದರೆ ದೇವರ ಒಬ್ಬ ಸಂದೇಶಕಾರ ಎನ್ನುವ ಅರ್ಥವನ್ನು ಕೊಡುತ್ತೆ. ಸೊ ಇಟ್ ಕೇಮ್ ಟು ಪಾಸ್ ದ್ಯಾಟ್, ಅದು ಈ ರೀತಿಯಾಗಿ ಪಾಸ್ ಆಗಿ ಬಂತು ಅಥವಾ ದಾಟಿ ಬಂತು, ಏರಿಯಲ್ ಮೆಸೆಂಜರ್ ಮುಖಾಂತರ ದಾಟಿ ಬಂತು. ಹೂ ಟುಕ್ ಚಾರ್ಜ್ ಆಫ್ ದಿಸ್ ಮ್ಯಾನ್, ಅಂದರೆ ಈ ಮನುಷ್ಯನ ಒಂದು ಹೊಣೆಯನ್ನು ಯಾರು ಹೊತ್ಕೊಂಡಿದ್ರು ಅಂತಂದರೆ ಆ ಒಬ್ಬ ಗಾಡ್ಸ್ ಮೆಸೆಂಜರ್ ಅಥವಾ ಏರಿಯಲ್ ಮೆಸೆಂಜರ್ ಅಂತ ಏನು ಕರಿತಾ ಇದ್ದೇವೆ, ಆತ ಹೊತ್ಕೊಂಡಿದ್ದ ಅಂಥೇಳಿ. ಚಾರ್ಜ್ ಅಂದರೆ ಹೊಣೆಯನ್ನು ಹೊತ್ಕೊಂಡಿದ್ದ ಅಂಥೇಳಿ. ಆಫ್ ದ್ಯಾಟ್ ಮ್ಯಾನ್, ಆ ಒಂದು ಮನುಷ್ಯ ಅಂದರೆ ಆರ್ಟಿಸ್ಟ್ನ ಒಂದು ಹೊಣೆಯನ್ನು ಹೊತ್ಕೊಂಡಿದ್ದ ಈತ. ಮೇಡ್ ಅ ಮಿಸ್ಟೇಕ್, ಅವನೊಂದು ತಪ್ಪನ್ನು ಮಾಡ್ದ. ಆ್ಯಂಡ್ ಪೌಂಡ್ ಹಿಮ್ ಅ ಪ್ಲೇಸ್ ಇನ್ ಅ ವರ್ಕರ್ಸ್ ಪ್ಯಾರಡೈಸ್, ಆತನಿಗೆ ಎಲ್ಲಿ ಅವಕಾಶ ಕೊಟ್ಟಂದರೆ ಆತ ಶ್ರಮಜೀವಿಗಳ ಸ್ವರ್ಗದಲ್ಲಿ ಒಂದು ಅವಕಾಶವನ್ನು ಇರಲಿಕ್ಕೆ, ಅದರಿಗೆ ಉಳ್ಕೊಳ್ಳೋಕ್ಕೆ ಅವಕಾಶವನ್ನು ಆ ಹೆವನ್ನಲ್ಲಿ ಮಾಡಿಕೊಟ್ಟ ಅಂತಕ್ಕಂಥದ್ದು. ಇದು ಒಂದು ಮಿಸ್ಟೇಕ್ ಅಂತ ಹೇಳ್ತಾರೆ, ಒಂದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡೋಣ. ಇನ್ ದಿಸ್ ಪ್ಯಾರಡೈಸ್ ಅಂದರೆ ಆ ಒಂದು ಶ್ರಮಜೀವಿಗಳ ಅಥವಾ ಈ ಒಂದು ಶ್ರಮಜೀವಿಗಳ ಒಂದು ಸ್ವರ್ಗದಲ್ಲಿ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೇಸರ್ ಅಂತ ಹೇಳ್ತಾರೆ. ನೀನು ಎಲ್ಲವನ್ನು ಇಲ್ಲಿ ಪ್ರತಿಯೊಂದನ್ನು ನೀನು ಏನು ಮಾಡ್ಬೋದು, ನಿರೀಕ್ಷೆ ಮಾಡ್ಬೋದು. ಏನೋ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಇಲ್ಲಿ ವಿಶ್ರಾಂತಿ, ಲೀಸರ್ ಅನ್ನು ನಾವು ವಿಶ್ರಾಂತಿ ವಿರಾಮವನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆತ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಮೆಸೆಂಜರ್ ಹೇಳ್ತಾನೆ. ಇನ್ ದಿಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್, ಎಲ್ಲವನ್ನು ಕಂಡುಕೋಬೋದು, ಆದರೆ ಎಕ್ಸೆಪ್ಟ್ ಲೀಸರ್, ಇಲ್ಲಿ ವಿರಾಮ ಅಥವಾ ವಿಶ್ರಾಂತಿ ಅಂತಕ್ಕಂಥದ್ದು ಇರುವುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಇನ್ನು 6ನೇ ಪ್ಯಾರಾಗ್ರಾಫನ್ನು ನೋಡೋಣ. ಹಿಯರ್ ಮೆನ್ ಸೇ, ಈ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿರ್ತಕ್ಕಂತಹ ಮನುಷ್ಯರು ಹೇಳ್ತಾರೆ, ಗಾಡ್ ವಿ ಹ್ಯಾವಂಟ್ ಅ ಮೂಮೆಂಟ್ ಟು ಸ್ಪೇರ್, ಅವ್ರು ಹೇಳ್ತಾರೆ ನಮಗೆ ಒಂದಿಷ್ಟು ಸಮಯಾವಕಾಶ ಇಲ್ಲ, ಯೂಸ್ಲೆಸ್ ಆಗಿ ಕಳೆಯೋದಕ್ಕೆ, ಅನುಪಯುಕ್ತವಾಗಿ ಕಳೆಯೋದಕ್ಕೆ ನಮ್ಮ ಹತ್ರ ಒಂದಿಷ್ಟು ಸಮಯ ಇಲ್ಲ ಅಂತ ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಹಿಯರ್ ಮೆನ್ ಸೇ, ಮೆನ್ ಅಂದರೆ ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿ ಶ್ರಮಜೀವಿಗಳ ಸ್ವರ್ಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಅಥವಾ ಮನುಷ್ಯರು ಹೇಳ್ತಾ ಇದ್ದಾರೆ, ಗಾಡ್ ವಿ ಹ್ಯಾವಂಟ್ ಅ ಮೂಮೆಂಟ್ ಟು ಸ್ಪೇರ್, ನಮಗೆ ಒಂದು ಕ್ಷಣ ಸಮಯವೂ ಸಹಿತ ಇಲ್ಲ ಅದು ಯೂಸ್ಲೆಸ್ ಆಗಿ ಕಳೀಲಿಕ್ಕೆ. ಮತ್ತು ಅದೇ ತೆರನಾಗಿ ವುಮೆನ್, ಆ ಒಂದು ವರ್ಕರ್ಸ್ ಪ್ಯಾರಡೈಸಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ವಿಸ್ಪರ್, ಅವ್ರ ಕಿವಿ ಮಾತನ್ನು ಹೇಳಿದರು, ಲೆಟ್ ಅಸ್ ಮೂವ್ ಆನ್, ನಡಿ ನಾವು ಮುಂದೆ ಸಾಗೋಣ ಅಥವಾ ನಾವು ಮುಂದುವರಿಯೋಣ ಅಂಥೇಳಿ ಅವರು ಹೇಳ್ತಾರೆ. ಸೊ ಆಲ್ ಎಕ್ಸ್ಲೇಮ್, ಎಲ್ಲರೂ ಅಂದರೆ ಅಲ್ಲಿರ್ತಕ್ಕಂಥ ಮನುಷ್ಯರು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಕೂಡಿ ಉದ್ಗಾರ ಮಾಡ್ತಾರೆ, ಟೈಮ್ ಈಸ್ ಪ್ರೀಸಿಯಸ್, ಟೈಮ್ ಈಸ್ ಪ್ರೀಸಿಯಸ್, ಈ ವೇಳೆ ಸಮಯ ಅಂತಕ್ಕಂಥದ್ದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್, ಆ ಒಂದು ಸಮಯ ಈಗ ನಮ್ಮ ಕೈ ತುಂಬ ಇದೆ, ನಮಗೆ ಸಾಕಾಗುವಷ್ಟು ಸಮಯ ಇದೆ. ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್, ನಾವು ಪ್ರತಿಯೊಂದು ನಿಮಿಷದ ಸದುಪಯೋಗನ ಮಾಡಿಕೊಳ್ಬೇಕು ಅಂಥೇಳಿ ಅವರು ಎಕ್ಸ್ಕ್ಲೇಮ್ ಮಾಡ್ತಾರೆ, ಉದ್ಗಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ದೇ ಸಾಯ್ ಕಂಪ್ಲೇನಿಂಗ್ಲಿ, ಈ ಒಂದು ಮಾತುಗಳನ್ನು ಅವರು ಕಂಪ್ಲೇನಿಂಗ್ಲಿ ದೂರು ನೀಡುವಂತೆ ಈ ರೀತಿಯಾಗಿ ಹೇಳ್ತಾರೆ, ನಿಟ್ಟುಸಿರು ಬಿಟ್ಟು ದೂರು ನೀಡುವಂತೆ ಹೇಳ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ಎಟ್, ಆದರೂ ದೋಸ್ ವರ್ಡ್ಸ್ ಮೇಕ್ ದೆಮ್ ಹ್ಯಾಪಿ ಆ್ಯಂಡ್ ಎಕ್ಸಾಲ್ಟೆಡ್, ಅದು ಆ ಒಂದು ಮಾತುಗಳು, ಅವರು ಆಡಿರ್ತಕ್ಕಂಥ ಮಾತುಗಳು ಅವರು ಸಂತೋಷದಿಂದ ಹೇಳಿರ್ತಕ್ಕಂತಹ ಮತ್ತು ಉದಾತ್ತ ವಿಚಾರವನ್ನು ಇಟ್ಕೊಂಡು ಹೇಳಿರ್ತಕ್ಕಂತಹ ಮಾತುಗಳಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ದಿಸ್ ನ್ಯೂ ಕಮರ್, ಯಾವಾಗ ಈ ಆ್ಯನ್ ಆರ್ಟಿಸ್ಟ್
ಯಾವಾಗ ಈ ಒಂದು ವರ್ಕರ್ಸ್ ಪ್ಯಾರಡೈಸ್ಗೆ ಎಂಟರ್ ಆಗ್ತಾನೆ, ಅಲ್ಲಿ ಆತ ನ್ಯೂ ಕಮರ್, ಒಬ್ಬ ಹೊಸಬ ಅಂಥೇಳಿ, ಹೂ ಹ್ಯಾಡ್ ಪಾಸ್ಡ್ ಆಲ್ ಹೀಸ್ ಲೈಫ್ ಆನ್ ಅರ್ತ್ ವಿದೌಟ್ ಡೂಯಿಂಗ್ ಅ ಸ್ಕ್ರ್ಯಾಪ್ ಆಫ್ ಯೂಸ್ಫುಲ್ ವರ್ಕ್. ಇಲ್ಲಿ ಆತ ಏನು ಮಾಡಿದ್ದ ಅಂತಂದರೆ, ಹೂ ಹ್ಯಾಡ್ ಪಾಸ್ಡ್ ಆಲ್ ಹೀಸ್ ಲೈಫ್, ಆತನ ಎಲ್ಲ ಆ ಒಂದು ತುಂಬು ಜೀವನವನ್ನು, ಆತನ ಎಲ್ಲ ಸಂಪೂರ್ಣವಾದ ಜೀವನವನ್ನು ಆ ಭೂಮಿಯ ಮೇಲೆ ವಿದೌಟ್ ಡೂಯಿಂಗ್ ಅ ಸ್ಕ್ರ್ಯಾಪ್ ಆಫ್ ಯೂಸ್ಫುಲ್ ವರ್ಕ್, ಯಾವುದೇ ಉಪಯುಕ್ತವಾಗಿರ್ತಕ್ಕಂಥ ಒಂದು ತುಣುಕು ಕೆಲಸವನ್ನು ಸಹಿತ ಆತ ಮಾಡಿರಲಿಲ್ಲ. ಆ ಭೂಮಿಯ ಜೀವನದಲ್ಲಿ ಅಥವಾ ಭೂಮಿ ಮೇಲೆ ಬದುಕಿದ್ದಾಗ ಆತ ಒಂದು ತುಣುಕು ಸಹಿತ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ಡಿಡ್ ನಾಟ್ ಫಿಟ್ ಇನ್ ವಿತ್ ದ ಸ್ಕೀಮ್ ಆಫ್ ಥಿಂಗ್ಸ್ ಇನ್ ಅ ವರ್ಕರ್ಸ್ ಪ್ಯಾರಡೈಸ್. ಮತ್ತು ಈತ ಇಲ್ಲಿ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಮನುಷ್ಯರು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಪುರುಷರು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಆ ಒಂದು ಕೆಲಸಗಳಿಗೆ ಈತ ಫಿಟ್ ಆಗಿರ್ತಕ್ಕಂಥ ಅರ್ಹನಾಗಿರ್ತಕ್ಕಂಥ ವ್ಯಕ್ತಿಯಾಗಿರಲಿಲ್ಲ. ಅವರ ಯೋಜನೆಗಳಿಗೆ ಈತ ಬೆಲೆ ಕೊಡುವಂಥ ವ್ಯಕ್ತಿಯು ಸಹಿತ ಆಗಿರಲಿಲ್ಲ. ಈ ಲಾಂಗ್ಡ್ ಇನ್ ದ ಸ್ಟ್ರೀಟ್ಸ್ ಅಬ್ಸೆಂಟ್ಲಿ ಆ್ಯಂಡ್ ಜಸ್ಟಲ್ ದೇರ್ ಹರಿಂಗ್ ಮೆನ್ ಅಂತ ಹೇಳ್ತಾ ಇದ್ದಾರೆ. ಈ ಲಾಂಗ್ಡ್ ಅಂತಂದರೆ ಈತ ಏನು ಮಾಡ್ತಾನೆ, ಉಲ್ಲಾಸಗೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಏನು ಮಾಡ್ತಿರ್ತಾನೆ, ಇನ್ ದ ಸ್ಟ್ರೀಟ್ಸ್ ಅಬ್ಸೆಂಟ್ಲಿ, ಆ ಒಂದು ಓಣಿಗಳಲ್ಲಿ ಅಡ್ಡಾಡ್ತಿರ್ತಾನೆ. ಅಬ್ಸೆಂಟ್ಲಿ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಅನುಪಸ್ಥಿತಿಯಲ್ಲಿ ಅಂತ ಅರ್ಥವನ್ನು ಕೊಡುತ್ತೆ. ಆ್ಯಂಡ್ ಜಸ್ಟಲ್ಡ್ ದ ಹರಿಂಗ್ ವುಮೆನ್, ಮತ್ತು ಆ ಒಂದು ಏನು ಹರಿಂಗ್ ಮೆನ್ ಇದ್ದಾರೆ, ಪುರುಷರು ಏನು ಭಾಳಷ್ಟು ಅವಸರವಾಗಿ ಕೆಲಸ ಮಾಡ್ತಾಯಿದ್ರು, ಅವರನ್ನು ನೋಡಿ ಈತ ತಮಾಷೆಯನ್ನು ತೆಗೆದುಕೊಳ್ತಾ ಇದ್ದ, ತಮಾಷೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಹಿ ಲೇ ಡೌನ್ ಇನ್ ದ ಗ್ರೀನ್ ಮಿಡೋಸ್, ಅವನೇನು ಮಾಡ್ತಾ ಇದ್ದ, ಈತ ಒರಗಿಕೊಂಡಿದ್ದ. ಎಲ್ಲಿ ಒರಗಿಕೊಂಡಿದ್ದ ಅಂತಂದರೆ, ಇನ್ ದ ಗ್ರೀನ್ ಮಿಡೋಸ್. ಗ್ರೀನ್ ಮಿಡೋಸ್ ಅಂದರೆ ಹಸಿರು ಹುಲ್ಲಿನ ಒಂದು ಹುಲ್ಲುಗಾವಲಿನ ಮೇಲೆ ಆತ ಒರಗಿಕೊಂಡಿದ್ದ. ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್, ಎಲ್ಲಿ ಅಂತಂದರೆ ಅದು ಕ್ಲೋಸ್, ಸಮೀಪದಲ್ಲಿ, ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್, ಭಾಳ ವೇಗವಾಗಿ ಹರಿಯುವಂತಹ ಒಂದು ಹಳ್ಳದ ಪಕ್ಕದಲ್ಲಿ ಆತ ಹೊರಗಿದ್ದ. ಆ್ಯಂಡ್ ವಾಸ್ ಟೇಕನ್ ಟು ಟಾಸ್ಕ್ ಬೈ ಬ್ಯೂಸಿ ಫಾರ್ಮರ್ಸ್, ಅಲ್ಲಿ ಬ್ಯೂಸಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಫಾರ್ಮರ್ಗಳು ನೋಡ್ತಾ ಅಲ್ಲಿ ಆತ ಹೊರಗಿದ್ದ. ಹಿ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್, ಅವನು ಇನ್ನೊಬ್ಬರನ್ನು ನೋಡ್ತಾ ತನ್ನ ಜೀವನವನ್ನು ಕಳೀತಾ ಇದ್ದ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿದ್ವಿ. ಇನ್ನು 8ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ಅ ಬಸ್ಟ್ಲಿಂಗ್ ಗರ್ಲ್ ವೆಂಟ್ ಎವ್ರಿ ಡೇ ಟು ದ ಸೈಲೆಂಟ್ ಟೊರೆಂಟ್ ಅಂತ ಹೇಳ್ತಾ ಇದ್ದಾರೆ. ಅ ಬಸ್ಟ್ಲಿಂಗ್ ಗರ್ಲ್ ಅಂತಂದರೆ ವೇಗವಾಗಿ ಚಲಿಸುವಂಥ ಒಂದು ಹುಡುಗಿ. ವೆಂಟ್ ಎವ್ರಿ ಡೇ, ಅವಳು ದಿನಾಲು ಹೋಗ್ತಾ ಇದ್ದಳು. ಎಲ್ಲಿ ಹೋಗ್ತಾ ಇದ್ದಳು ಅಂತಂದರೆ ಟು ಅ ಸೈಲೆಂಟ್ ಟೊರೆಂಟ್, ಒಂದು ವೇಗವಾಗಿ ಪ್ರವಾಹದಿಂದ ಹರಿಯುವಂಥ ಒಂದು ಹಳ್ಳಕ್ಕೆ ಅಥವಾ ತೊರೆಗೆ ಅವಳು ಹೋಗ್ತಾ ಇದ್ದಳು. ಆ ಟೊರೆಂಟ್ ತುಂಬ ನಿಶಬ್ದವಾಗಿತ್ತು ಅಂಥೇಳಿ. ಯಾಕೆ ನಿಶಬ್ದವಾಗಿತ್ತು ಅನ್ನೋದಕ್ಕೆ ಇಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ಸೈಲೆಂಟ್ ಸಿನ್ಸ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಇವನ್ ಅ ಟೊರೆಂಟ್ ವುಡ್ ನಾಟ್ ವೇಸ್ಟ್ ಇಸ್ ಎನರ್ಜಿ ಸಿಂಗಿಂಗ್ ಅಂತ. ಅಂದರೆ ಆ ಒಂದು ಹಳ್ಳ ಏನು ಮಾಡ್ತಾಯಿತ್ತು, ತಾನು ಹರಿಯುವಾಗ ಉಂಟಾಗುವಂಥ ಶಬ್ದವನ್ನು ಸಹಿತ ಆ ಎನರ್ಜಿ ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅದು ನಿಶಬ್ದವಾಗಿ ಹರಿತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆಫ್ ಫಿಲ್ ಹರ್ ಪಿಕ್ಚರ್ಸ್, ಅವಳೇನು ಮಾಡ್ತಾಯಿದ್ರು ಅಂತಂದರೆ ತನ್ನ ಒಂದು ಹೂಜಿಗಳನ್ನು ತುಂಬಿಕೊಂಡು ಬರಲು ಅವಳು ವೇಗವಾಗಿ ಹೋಗ್ತಾ ಇದ್ದಳು ಅಂತೇಳಿ ಇಲ್ಲಿ 8ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 9ನೇ ಪ್ಯಾರಾಗ್ರಾಫ್ನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದ ಗರ್ಲ್ಸ್ ಮೂವ್ಮೆಂಟ್ ಆನ್ ದ ರೋಡ್ ವಾಸ್ ಲೈಕ್ ದ ರ್ಯಾಪಿಡ್ ಮೂವ್ಮೆಂಟ್ ಆಫ್ ಅ ಸ್ಕಿಲ್ಡ್ ಹ್ಯಾಂಡ್ ಆನ್ ದ ಸ್ಟ್ರಿಂಗ್ಸ್ ಆಫ್ ದ ಗಿಟಾರ್ ಅಂತ ಹೇಳ್ತಾ ಇದ್ದಾರೆ. ದ ಗರ್ಲ್ಸ್ ಮೂವ್ಮೆಂಟ್, ಆ ಒಂದು ವೇಗವಾಗಿ ಅಥವಾ ಅವಸರವಾಗಿ ಹೋಗುವಂಥ ಹೆಣ್ಣು ಮಗಳ ಅವಳ ಚಲನೆಯನ್ನು, ಆನ್ ದ ರೋಡ್, ಅವಳು ರಸ್ತೆಯ ಮೇಲೆ ನಡೆಯುವಂತಹ ಅಥವಾ ಚಲಿಸುವಂಥ ಆ ಒಂದು ಮೂಮೆಂಟನ್ನು ಅಥವಾ ಆ ಒಂದು ಕ್ಷಣವನ್ನು ಈ ರೀತಿಯಾಗಿ ಇಲ್ಲಿ ಹೋಲಿಕೆ ಮಾಡಲಾಗಿದೆ. ವಾಸ್ ಲೈಕ್ ದ ರ್ಯಾಪಿಡ್ ಮೂಮೆಂಟ್ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ರ್ಯಾಪಿಡ್ ಅಂದರೆ ಕ್ಷಿಪ್ರವಾಗಿರ್ತಕ್ಕಂತಹ ಒಂದು ಚಲನೆ ಅಂತ ಹೇಳ್ತಾ ಇದ್ದೇವೆ. ಹೇಗೆ, ಅದಕ್ಕೆ ಒಂದು ಕಂಪ್ಯಾರಿಸನ್ ಮಾಡಲಾಗಿದೆ. ಅಪ್ಪ ಸ್ಕಿಲ್ಡ್ ಹ್ಯಾಂಡ್, ಒಂದು ಕೌಶಲ್ಯಭರಿತವಾಗಿರ್ತಕ್ಕಂಥ ಕೈ, ಆನ್ ದ ಸ್ಟ್ರಿಂಗ್ಸ್ ಆಫ್ ಅ ಗಿಟಾರ್, ಒಂದು ಕೌಶಲ್ಯಭರಿತವಾಗಿರ್ತಕ್ಕಂಥ ಕೈ ಹೇಗೆ ಗಿಟಾರದ ತಂತಿಗಳನ್ನು ಮೀಟುತ್ತದೆಯೋ ಹಾಗೆ ಅವಳು ಅಷ್ಟು ವೇಗವಾಗಿ ಕ್ಷಿಪ್ರವಾಗಿ ನಡೀತಾ ಇದ್ದಳು ಅಂತ ಇಲ್ಲಿ ಹೇಳಲಾಗತ್ತೆ. ಹರ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್, ಅವಳು ತನ್ನ ಒಂದು ಕೂದಲುಗಳನ್ನು ಸರಿಯಾಗಿ ಬಾಚಿಕೊಂಡಿರಲಿಲ್ಲ. ಇನ್ಕ್ವಿಸಿಟಿವ್ ವಿಸ್ ಪೀಪ್ಡ್ ಆಫನ್ ಓವರ್ ಹರ್ ಫಾರ್ ಹೆಡ್ ಟು ಫೀಡ್ ಆಟ್ ದ ಡಾರ್ಕ್ ವಂಡರ್ ಆಫ್ ಹರ್ ಐಸ್, ಆ ಒಂದು ಹಳ್ಳದ ಅಥವಾ ಆ ಒಂದು ತೊರೆಯ
ಪಕ್ಕದಲ್ಲಿ ಮಲಗಿರುವಂತಹ ಈ ಆರ್ಟಿಸ್ಟ್ ಏನು ಮಾಡ್ತಿರ್ತಾನೆ ಅಂತಂದರೆ ಅವಳನ್ನು ನೋಡ್ತಿರ್ತಾನೆ, ಜಿಜ್ಞಾಸೆಯಿಂದ ಅವಳ ಕಡೆಗೆ ನೋಡ್ತಿರ್ತಾನೆ. ಆಫನ್ ಮತ್ತು ಅವಳ ಒಂದು ಫೋರ್ಹೆಡ್ ಕಡೆಗೆ ನೋಡ್ತಿರ್ತಾನೆ, ಅವಳ ಒಂದು ಹಣೆ ಕಡೆಗೆ ನೋಡ್ತಾ ಇರ್ತಾನೆ. ಟು ಫೀಲ್ ಆ್ಯಟ್ ದ ಡಾರ್ಕ್ ವಂಡರ್ ಆಫ್ ಹರ್ ಐಸ್, ಅವಳ ಕಣ್ಣುಗಳಿರ್ತಕ್ಕಂತಹ ಒಂದು ಕಣ್ಣಿನಲ್ಲಿರ್ತಕ್ಕಂತಹ ಒಂದು ಐಬಾಲ್ ಅಂತ ಕರಿತೇವೆ, ಡಾರ್ಕ್ ಕಲರ್, ಕಪ್ಪು ಬಣ್ಣದ ಆ ಒಂದು ಐಬಾಲನ್ನು ಆತ ಗಮನಿಸ್ತಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಇನ್ನು 10ನೇ ಪ್ಯಾರಾಗ್ರಾಫ್ನಲ್ಲಿ ದ ಇಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್ಸ್, ಆ ಒಬ್ಬ ಮೈಗಳ್ಳ ಸೋಮಾರಿ ಏನು ಮಾಡ್ತಾ ಇದ್ದ, ಆ ಒಂದು ಸ್ಟ್ರೀಮ್ ಪಕ್ಕದಲ್ಲಿ ನಿಂತ್ಕೊಳ್ತಾ ಇದ್ದ, ಹಳ್ಳದ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ಆ್ಯಸ್ ಅ ಪ್ರಿನ್ಸಸ್ ಸೀಸ್ ಅ ಲೋನ್ಲಿ ಬೆಗ್ಗರ್ ಆ್ಯಂಡ್ ಈಸ್ ಫಿಲ್ಡ್ ವಿತ್ ಅ ಪಿಟಿ, ಆ ಒಂದು ರಾಜಕುಮಾರಿ ಏನು ಮಾಡ್ತಾಳೆ, ಈ ಒಂದು ಭಿಕ್ಷುಕನನ್ನು ನೋಡ್ತಾಳೆ. ನದಿಯ ದಂಡೆಯಲ್ಲಿ ನಿಂತಿರ್ತಕ್ಕಂಥ, ಹಳ್ಳದ ದಂಡೆಯಲ್ಲಿ ನಿಂತಿರ್ತಕ್ಕಂಥ ಈ ಒಬ್ಬ ಭಿಕ್ಷುಕನನ್ನು ನೋಡಿಬಿಟ್ಟು ಈಸ್ ಫಿಲ್ಡ್ ವಿತ್ ಅ ಪಿಟಿ, ಅವಳಲ್ಲಿ ಕರುಣೆ ತುಂಬಿಕೊಳ್ಳುತ್ತೆ. ಸೊ ದ ಬ್ಯೂಸಿ ಗರ್ಲ್ ಆಫ್ ಹೆವನ್, ಆ ಒಂದು ಕಾರ್ಯಮಗ್ನವಾಗಿರುವಂತಹ ಹುಡುಗಿ, ಆ ಒಂದು ಸ್ವರ್ಗದ ಹುಡುಗಿ, ಸಾ ದಿಸ್ ಒನ್, ಈ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ, ವಾಸ್ ಫಿಲ್ಡ್ ವಿತ್ ಅ ಪಿಟಿ, ಅವನ ಸ್ಥಿತಿಯನ್ನು ನೋಡಿಬಿಟ್ಟು ಅವಳಲ್ಲಿ ಕನಿಕರ ತುಂಬುತ್ತೆ ಅಂತಕ್ಕಂಥದ್ದು. ಆಮೇಲೆ 11ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ಶಿ ಕ್ರೈಡ್ ವಿತ್ ಅ ಕನ್ಸರ್ನ್, ಅವಳು ಏನು ಮಾಡ್ತಾಳೆ, ಆತನನ್ನು ನೋಡಿ ಈ ರೀತಿಯಾಗಿ ಹೇಳ್ತಾಳೆ, ಶಿ ಕ್ರೈಡ್ ವಿತ್ ಅ ಕನ್ಸರ್ನಿಂದ ಏನು ಮಾಡ್ತಾಳೆ, ಕೂಗ್ತಾಳೆ. ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್, ನಿನ್ನ ಕೈಯಲ್ಲಿ ಯಾವುದೇ ಕೆಲಸ ಇಲ್ಲೇನು, ಹ್ಯಾವ್ ಯು, ನಿಜವಾಗಲೂ ಹೊಂದಿಲ್ಲೇನೋ ಕೆಲಸವನ್ನು ಅಂತ ಕೇಳಿದಾಗ ದ ಮ್ಯಾನ್ ಸೈಡ್, ಈಗ ಮನುಷ್ಯ ನಿಟ್ಟುಸಿರು ಬಿಡ್ತಾನೆ. ವರ್ಕ್, ಐ ಹ್ಯಾವ್ ನಾಟ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್, ನಾನು ಒಂದು ಕ್ಷಣವನ್ನು ಸಹಿತ ಕೆಲಸ ಮಾಡುತ್ತಾ ಕಳೆದವನಲ್ಲ ಅಂತ ಹೇಳ್ತಾ ಇದ್ದಾನೆ. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್, ಆ ಹುಡುಗಿಗೆ ಈತನ ಮಾತು ಅರ್ಥ ಆಗಲೇ ಇಲ್ಲ. ಆ್ಯಂಡ್ ಸೈಡ್, ಅವಳು ಹೇಳ್ತಾಳೆ, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್, ನಾನು ಒಂದಿಷ್ಟು ನಿಮಗೆ ಕೆಲಸವನ್ನು ಕೊಡ್ತೇನೆ ನೀನು ಇಷ್ಟಪಟ್ಟರೆ ಅಂತ ಅವಳು ಹೇಳ್ತಾಳೆ. ದ ಮ್ಯಾನ್ ರಿಪ್ಲೈಡ್, ಆವಾಗ ಮನುಷ್ಯ ಉತ್ತರ ಕೊಡ್ತಾನೆ, ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಆ ಮನುಷ್ಯ ಯಾರಿಗೆ ಉತ್ತರ ಕೊಡ್ತಾ ಇದ್ದಾನಂತಂದರೆ ಆ ಒಂದು ಹುಡುಗಿ ಇದೆಲ್ಲ ಸೈಲೆಂಟ್ ಟೊರೆಂಟಿಗೆ ನೀರು ತುಂಬ್ಕೊಂಡು ಬರ್ಲಿಕ್ಕೆ ಬರುತ್ತಲ್ಲ ಆ ಹುಡುಗಿ ಉತ್ತರ ಹೇಳ್ತಾ ಇದ್ದಾನೆ. ಆಲ್ ದಿಸ್ ಟೈಮ್ ಐ ಹ್ಯಾವ್ ಬೀನ್ ವೇಟಿಂಗ್ ಟು ಟೇಕ್ ಸಮ್ ವರ್ಕ್ ಫ್ರಾಮ್ ಯುವರ್ ಹ್ಯಾಂಡ್ಸ್, ಆಲ್ ದಿಸ್ ಟೈಮ್, ಈ ಅಷ್ಟು ಸಮಯವನ್ನು ಇಲ್ಲಿ ಕಳೀತಾ ಇದ್ದೇನೆ, ಯಾಕಂದರೆ ಐ ಹ್ಯಾವ್ ಬೀನ್ ವೇಟಿಂಗ್, ನಾನು ಕಾಯ್ತಾ ಇದ್ದೇನೆ, ಟು ಟೇಕ್ ಸಮ್ ವರ್ಕ್, ಒಂದಿಷ್ಟು ಕೆಲಸ ನಿನ್ನ ಕೈಯಿಂದ ಪಡಿಬೇಕು ಅಂತೇಳಿ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವಳು ಅವಾಗ ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್, ನೀನು ಎಂಥ ಕೆಲಸವನ್ನು ಇಷ್ಟಪಡ್ತೀಯ ಅಂತ ಕೇಳ್ತಾಳೆ. ವಿಲ್ ಯು ಗಿವ್ ಮೀ ಒನ್ ಆಫ್ ಯುವರ್ ಪಿಕ್ಚರ್ಸ್ ಅಂತ ಕೇಳ್ತಾನೆ. ನಿನ್ನ ಬಳಿ ಇರತಕ್ಕಂತಹ ಒಂದು ಹೂಜಿಯನ್ನು ನನಗೆ ಕೊಡ್ತೀಯಾ. ಒನ್ ದ್ಯಾಟ್ ಯು ಕ್ಯಾನ್ ಸ್ಪೇರ್, ಅದಕ್ಕಾಗಿ ಒಂದು ಪಿಕ್ಚರ್ಸ್ ನಂಗೆ ಕೊಡು ಅಂತ ಕೇಳ್ತಾನೆ. ಆವಾಗ ಶಿ ಆಸ್ಕ್ಡ್, ಅ ಪಿಕ್ಚರ್ ಯು ವಾಂಟ್ ಟು ಡ್ರಾ ವಾಟರ್ ಫ್ರಾಮ್ ದ ಟೊರೆಂಟ್ ಅಂತ ಕೇಳ್ತಾಳೆ. ಶಿ ಆಸ್ಕ್ಡ್, ಅವಳು ಮರಳಿ ಪ್ರಶ್ನೆ ಕೇಳ್ತಾಳೆ, ಅ ಪಿಕ್ಚರ್, ನಿನಗೆ ಹೂಜಿ ಬೇಕಾ, ಯು ವಾಂಟ್ ಟು ಡ್ರಾ ವಾಟರ್ ಫ್ರಾಮ್ ದ ಟೊರೆಂಟ್, ನೀನು ಸಹಿತ ನದಿಯಿಂದ ನೀರು ತರ್ತೀಯೇನು ಅಂತ ಕೇಳ್ತಾಳೆ, ಅಥವಾ ತೊರೆಯಿಂದ ನೀರನ್ನು ತರ್ತೀಯಾ ಅಂತ ಕೇಳ್ತಾಳೆ. ನೋ, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಯುವರ್ ಪಿಕ್ಚರ್ಸ್ ಅಂತ ಹೇಳ್ತಾನೆ, ನಾನು ನಿನ್ನ ಹೂಜಿಯ ಮೇಲೆ ಚಿತ್ರವನ್ನು ಬಿಡಿಸ್ತೇನೆ ಅಂತ ಹೇಳ್ತಾನೆ. ದ ಗರ್ಲ್ ವಾಸ್ ಅನ್ನಾಯ್ಡ್, ಆ ಹುಡುಗಿಗೆ ಸಿಟ್ಟು ಬರುತ್ತೆ. ಪಿಕ್ಚರ್ಸ್ ಇಂಡೀಡ್, ನಿಜವಾಗಲೂ ಚಿತ್ರವನ್ನು ಬಿಡಿಸ್ತೀಯಾ. ಐ ಹ್ಯಾವ್ ನೋ ಟೈಮ್, ನನಗೆ ಸಮಯವಿಲ್ಲ. ಟು ವೇಸ್ಟ್ ಆನ್ ಸಚ್ ಆ್ಯಸ್ ಯು, ನಿನ್ನಂತೆ ಸಮಯ ಕಳೆಯೋದಕ್ಕೆ ನನಗೆ ಸಮಯವಿಲ್ಲ. ನಿನ್ನ ಹಾಗೆ ನಾನು ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ ಅಂತ ಅವಳು ಹೇಳ್ತಾಳೆ. ಐ ಆಮ್ ಗೋಯಿಂಗ್, ನಾನು ಹೊರಡ್ತಾ ಇದ್ದೇನೆ. ಆ್ಯಂಡ್ ಶಿ ವಾಕ್ಡ್ ಅವೇ, ಅವಳು ಹೋಗಿಬಿಡ್ತಾಳೆ ಅಲ್ಲಿಂದ. ಬಟ್ ಹೌ ಕುಡ್ ಅ ಬ್ಯೂಸಿ ಪರ್ಸನ್ ಗೆಟ್ ದ ಬೆಟರ್ ಆಫ್ ಒನ್ ಹೂ ಹ್ಯಾಡ್ ನಥಿಂಗ್ ಟು ಡೂ, ಇಲ್ಲಿ ಯಾವಾಗಲೂ ಕಾರ್ಯಮಗ್ನವಾಗಿರ್ತಕ್ಕಂತಹ ವ್ಯಕ್ತಿ ಏನೂ ಮಾಡದೇ ಇರತಕ್ಕಂಥ ವ್ಯಕ್ತಿಗಿಂತ ಉತ್ತಮ ಅನ್ನುವಂಥ ವಿಚಾರ ಇಲ್ಲಿ ಹೇಳಲಾಗಿದೆ. ಎವ್ರಿ ಡೇ ದೇ ಮೆಟ್, ಪ್ರತಿದಿನಾಲೂ ಅವರಿಬ್ಬರು ಭೇಟಿ ಆಗ್ತಾ ಇದ್ದರು. ಆ್ಯಂಡ್ ಎವ್ರಿ ಡೇ ಹಿ ಸೇಡ್ ಟು ಹರ್, ಪ್ರತಿದಿನ ಅವನು ಅವಳಿಗೆ ಹೇಳ್ತಾ ಇದ್ದ, ಗರ್ಲ್ ಆಫ್ ಸೈಲೆಂಟ್ ಟೊರೆಂಟ್ಗೆ ಹೇಳ್ತಾ ಇದ್ದ, ಗಿವ್ ಮಿ ಒನ್ ಆಫ್ ಯುವರ್ ಕ್ಲೇ ಪಿಕ್ಚರ್ಸ್, ಆ ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಹೂಜಿಯನ್ನು ನನಗೆ ಒಂದು ಕೊಡು. ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಇಟ್, ಅದರ ಮೇಲೆ ನಾನು ಪಿಕ್ಚರನ್ನು ಬಿಡಿಸ್ತೇನೆ, ಚಿತ್ರ ಬಿಡಿಸ್ತೇನೆ ಅಂತ ಹೇಳ್ತಾ ಇದ್ದ. ಶಿ ಎಲ್ಡೆಡ್ ಅಟ್ ಲಾಸ್ಟ್,
ಕೊನೆಗೆ ಅವಳು ಒಪ್ಕೊಳ್ತಾಳೆ. ಶಿ ಗೇವ್ ಹಿಮ್ ಒನ್ ಆಫ್ ಹರ್ ಪೀಚರ್ಸ್. ಕೊನೆಗೆ ಅವಳ ಒಂದು ಪೀಚರನ್ನು ಕೊಡ್ತಾಳೆ, ಒಂದು ಹೂಜಿಯನ್ನು ಕೊಡ್ತಾಳೆ. ದ ಮ್ಯಾನ್ ಸ್ಟಾರ್ಟೆಡ್ ಪೇಂಟಿಂಗ್. ಈಗ ಆ ವ್ಯಕ್ತಿ ಏನು ಮಾಡ್ತಾನೆ, ಅದರ ಮೇಲೆ ಪೇಂಟಿಂಗನ್ನು, ಬಣ್ಣವನ್ನು ಬಳಿಯುವುದಕ್ಕೆ ಆರಂಭ ಮಾಡ್ತಾನೆ. ಹಿ ಡ್ರೇವ್ ಲೈನ್ ಆಫ್ಟರ್ ಲೈನ್. ಒಂದಾದ ನಂತರ ಒಂದು ಲೈನನ್ನು ಎಳಿತಾನೆ. ಹಿ ಪುಟ್ ಕಲರ್ ಆಫ್ಟರ್ ಕಲರ್. ಒಂದಾದ ನಂತರ ಒಂದೊಂದು ಕಲರನ್ನು ಆತ ಅದಕ್ಕೆ ಕೊಡ್ತಾನೆ. ವೆನ್ ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಯಾವಾಗ ಆತ ತನ್ನ ಒಂದು ಕೆಲಸವನ್ನು ಮುಗಿಸ್ತಾನೆ, ದ ಗರ್ಲ್ ಹೆಲ್ಡ್ ಅಪ್ ದ ಪೀಚರ್. ಆ ಒಂದು ಹೂಜಿಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅವಳು ಸುತ್ತಲೂ ನೋಡ್ತಾಳೆ. ಆ್ಯಂಡ್ ಸ್ಟೇಡ್ ಆ್ಯಟ್ ಇಟ್ಸ್ ಸೈಡ್ಸ್. ಅದು ಎಲ್ಲ ಬದಿಗೆ ಅವಳು ದೃಷ್ಟಿಯನ್ನು ನೇರವಾಗಿ ಇಟ್ಟು ನೋಡ್ತಾಳೆ. ಹರ್ ಐಸ್ ಪಜಲ್ಡ್. ಅವಳ ಒಂದು ಕಣ್ಣುಗಳಲ್ಲಿ ಆಶ್ಚರ್ಯ ಉಂಟಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬ್ರೋಸ್ ಡ್ರೌನ್. ಶಿ ಆಸ್ಕ್ಡ್, ವಾಟ್ ಡು ದೇ ಮೀನ್, ಆಲ್ ದೋಸ್ ಲೈನ್ಸ್ ಆ್ಯಂಡ್ ಕಲರ್ಸ್, ವಾಟ್ ಈಸ್ ದೇರ್ ಪರ್ಪಸ್ ಅಂತ ಕೇಳ್ತಾಳೆ. ಆ ಹುಡುಗಿ ಪ್ರಶ್ನೆ ಕೇಳ್ತಾಳೆ, ವಾಟ್ ಡು ದೇ ಮೀನ್. ಆ ಒಂದು ಲೈನನ್ನು ಎಳೆದಿದ್ದೀಯಲ್ಲ, ಅದು ಬಣ್ಣ ಹಚ್ಚಿದ್ದಲ್ಲದ ಅರ್ಥ ಏನು. ಆಲ್ ದೋಸ್ ಲೈನ್ಸ್ ಆ್ಯಂಡ್ ಕಲರ್ಸ್. ಆ ಒಂದು ಲೈನ್ಗಳ ಒಂದು ಬಣ್ಣಗಳ ಅರ್ಥ ಏನು ಅಂತ ಕೇಳ್ತಾನೆ. ವಾಟ್ ಈಸ್ ದೇರ್ ಪರ್ಪಸ್. ಮತ್ತು ಅದರ ಉದ್ದೇಶ ಏನು, ಅದು ಎದಕ್ಕೆ ಉಪಯೋಗ ಬರುತ್ತೆ ಅಂತ ಕೇಳ್ತಾಳೆ. ಆವಾಗ ದ ಮ್ಯಾನ್ ಲಾಫ್ಡ್. ಆ ಮನುಷ್ಯ ನಗ್ತಾನೆ. ನಥಿಂಗ್. ಆ ಪಿಕ್ಚರ್ ಮೇ ಹ್ಯಾವ್ ನೋ ಮೀನಿಂಗ್, ಸರ್ವ್ ನೋ ಪರ್ಪಸ್. ಆ ಒಂದು ಪಿಕ್ಚರ್ಗೆ ಯಾವುದೇ ಅರ್ಥ ಇಲ್ಲ ಮತ್ತು ಅದಕ್ಕೆ ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ಆತ ಹೇಳ್ತಾನೆ. ದ ಗರ್ಲ್ ವೆಂಟ್ ಅವೇ ವಿತ್ ಹರ್ ಪೀಚರ್. ಅವಳು ಅಲ್ಲಿಂದ ಆ ಪೀಚರನ್ನು ತೆಗೆದುಕೊಂಡು, ಹೂಜಿಯನ್ನು ತೆಗೆದುಕೊಂಡು ಹೋಗ್ತಾಳೆ. ಆಟ್ ಹೋಮ್ ಅವೇ ಫ್ರಾಮ್ ಫ್ರೈಯಿಂಗ್ ಐಸ್. ಎಟ್ ಹೋಮ್, ಮನೆಗೆ ಹೋದ ನಂತರ ಏನು ಮಾಡ್ತಾಳೆ, ಈ ಗೂಢಚರ್ಯರ ಒಂದು ಕಣ್ಣನ್ನು ತಪ್ಪಿಸಿಕೊಂಡು, ಅಂದರೆ ಯಾರು ಎಲ್ಡರ್ಸ್ ಅವರಲ್ಲಿ ಇರಬಾರ್ದು ಆ ಒಂದು ಸಮಯದಲ್ಲಿ ಏನು ಮಾಡ್ತಾಳೆ, ಅವೇ ಫ್ರಾಮ್ ಪ್ರೇಯಿಂಗ್ ಐಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಮನೆಯಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಡರ್ಸ್ ಅವರ ಕಣ್ಣು ಬೀಳಬಾರ್ದು ಅಂಥೇಳಿ ಶಿ ಹೆಲ್ಡ್ ಇಟ್ ಇನ್ ದ ಲೈಟ್. ಅದನ್ನು ಬೆಳಕಿನಲ್ಲಿ ಒಂದು ಹೂಜಿಯನ್ನು ಹಿಡಿದು ನೋಡ್ತಾಳೆ ಅವಳು. ಟರ್ನ್ ಇಟ್ ರೌಂಡ್ ಆ್ಯಂಡ್ ರೌಂಡ್. ಅದನ್ನು ತಿರುಗಿಸಿ ನೋಡ್ತಾಳೆ. ಆ್ಯಂಡ್ ಸ್ಕ್ಯಾನ್ಡ್ ದ ಪೇಂಟಿಂಗ್ ಫ್ರಮ್ ಆಲ್ ಆ್ಯಂಗಲ್ಸ್. ಎಲ್ಲ ಆ್ಯಂಗಲ್ಸ್ ಮುಖಾಂತರ ಒಂದು ಪೇಂಟಿಂಗನ್ನು ನೋಡ್ತಾಳೆ. ಆ್ಯಟ್ ನೈಟ್, ಆ ಒಂದು ರಾತ್ರಿ, ಶಿ ಮೂವ್ಡ್ ಔಟ್ ಆಫ್ ಬೆಡ್. ಅವಳು ಮಲ್ಕೊಳ್ಳೋದಕ್ಕೆ ಹೋಗುವುದಿಲ್ಲ ಅಥವಾ ಮಲಗಲೇ ಇಲ್ಲ. ಲೈಟೆಡ್ ಅ ಲ್ಯಾಂಪ್. ಒಂದು ಲ್ಯಾಂಪನ್ನು ಉರಿಸ್ತಾಳೆ. ಆ್ಯಂಡ್ ಸ್ಕ್ಯಾನ್ಡ್ ಇಟ್ ಅಗೇನ್ ಇನ್ ಅ ಸೈಲೆನ್ಸ್. ಆ ಒಂದು ನಿಶಬ್ದವಂತ ವಾತಾವರಣದಲ್ಲಿ ಮತ್ತೆ ಅದನ್ನು ಅವಳು ಏನು ಮಾಡ್ತಾ ಇದ್ದಾಳೆ, ಪರೀಕ್ಷೆ ಮಾಡ್ತಾ ಹೋಗ್ತಾ ಇದ್ದಾಳೆ, ನೋಡ್ತಾ ಹೋಗ್ತಾ ಇದ್ದಾಳೆ. ಫಾರ್ ದ ಫಸ್ಟ್ ಟೈಮ್, ಇದೇ ಮೊಟ್ಟ ಮೊದಲ ಬಾರಿಗೆ, ಇನ್ ಹರ್ ಲೈಫ್, ಅವಳ ಜೀವನದಲ್ಲಿ, ಶಿ ಹ್ಯಾಡ್ ಸೀನ್ ಸಮಥಿಂಗ್ ದ್ಯಾಟ್, ಅವಳು ಏನೋ ಸ್ವಲ್ಪ ನೋಡಿದ್ದಾಳೆ. ಹ್ಯಾಡ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. ಯಾವುದೋ ಅರ್ಥವಿಲ್ಲದಿರ್ತಕ್ಕಂಥದ್ದು, ಉದ್ದೇಶವಿಲ್ಲದಿರ್ತಕ್ಕಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಅವಳ ಜೀವನದಲ್ಲಿ ಅವಳು ನೋಡಿದ್ದಾಳೆ. ಇನ್ನು ವೆನ್ ಸಿ ಸೆಟ್ ಔಟ್ ಫಾರ್ ದ ಟೊರೆಂಟ್ ದ ನೆಕ್ಸ್ಟ್ ಡೇ, ಮರುದಿನ ಏನು ಮಾಡ್ತಾಳೆ, ಮತ್ತೆ ನೀರನ್ನು ತರಲಿಕ್ಕೆ ಅವಳು ಟೊರೆಂಟ್ಗೆ ಹೋಗ್ತಾಳೆ. ಹರ್ ಹರಿಂಗ್ ಪೀಟ್ ವೇರ್ ಅ ಲಿಟಲ್ ಲೆಸ್ ಹರಿಡ್. ಇವತ್ತು ಮಾತ್ರ ಅವಳು ದಿನ ಎಷ್ಟು ಕ್ಷಿಪ್ರವಾಗಿ ಹೋಗ್ತಾ ಇದ್ದಾಳಲ್ಲ, ಆ ಕ್ಷಿಪ್ರವಾಗಿ ಹೋಗ್ತಕ್ಕಂತಹ ಆ ಒಂದು ಪಾದಗಳು ಇವತ್ತು ಯಾಕೋ ಸ್ವಲ್ಪ ಲೆಸ್ ಹರಿಡ್ ಅಂತ ಹೇಳ್ತೇವೆ, ಸ್ವಲ್ಪ ಒಂದು ಅವಸರ ಅಂತಕ್ಕಂಥ ಕಡಿಮೆಯಾಗಿದೆ. ಲಿಟಲ್, ಸಣ್ಣ ಒಂದು ಕ್ಷಿಪ್ರತೆ ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಫಾರ್ ಅ ಫ್ಯೂ ಸೆನ್ಸ್ ಸೀಮ್ ಟು ಹ್ಯಾವ್ ಅವಕರ್ಡ್ ಹರ್ ಅಂತ ಹೇಳ್ತಾರೆ. ಫಾರ್ ಅ ನ್ಯೂ ಸೆನ್ಸ್, ಒಂದು ಹೊಸದಾಗಿರ್ತಕ್ಕಂಥ ಒಂದು ಪ್ರಜ್ಞೆ, ಸೀಮ್ ಟು ಹ್ಯಾವ್ ಅವೇಕರ್ಡ್ ಹರ್ ಇನ್ ಹರ್, ಅವಳಲ್ಲಿ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ಪ್ರಜ್ಞೆ ಮೂಡಿದೆ. ಅ ಸೆನ್ಸ್ ದ್ಯಾಟ್ ಸೀಮ್ ಟು ಹ್ಯಾವ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. ಆ ಒಂದು ಪ್ರಜ್ಞೆಗೆ ಯಾವುದೇ ಅರ್ಥ ಇಲ್ಲ, ಯಾವುದೇ ಉದ್ದೇಶವೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿ ಸಾ ದ ಪೇಂಟರ್ ಸ್ಟ್ಯಾಂಡಿಂಗ್ ಬೈ ದ ಟೊರೆಂಟ್. ಆ ವ್ಯಕ್ತಿ ಏನು ಮಾಡಿರ್ತಾನೆ, ಅಲ್ಲೇ ನಿಂತ್ಕೊಂಡಿರ್ತಾನೆ, ಆ ಒಂದು ಸ್ಟ್ರೀಮ್ ಹತ್ರ ನಿಂತ್ಕೊಂಡಿರ್ತಾನೆ. ಆ್ಯಂಡ್ ಆಸ್ಕ್ ಇನ್ ಅ ಕನ್ಫೆನ್ಷನ್ ಅಂತಂದರೆ ನಿವೇದನೆ ಮಾಡಿಕೊಳ್ತಾನೆ ಅಂಥೇಳಿ. ಆಸ್ಕ್ ಇನ್ ಅ ಕನ್ಫ್ಯೂಷನ್, ಆತ ಗೊಂದಲದಲ್ಲಿ ಕೇಳ್ತಾನೆ. ವಾಟ್ ಡೂ ಯು ವಾಂಟ್ ಆಫ್ ಮೀ, ನನ್ನಿಂದ ನಿಂಗೇನು ಬೇಕು ಅಂತ ಆ ಹೆಣ್ಣುಮಗಳು ಕೇಳ್ತಾಳೆ. ಓನ್ಲಿ ಸಮ್ ಮೋರ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್, ಇನ್ನೊಂದಿಷ್ಟು ಕೆಲಸ ನಿಮ್ಮ ಕೈಯಿಂದ ನನಗೆ ಬೇಕು ಅಂತ ಹೇಳ್ತಾನೆ. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್, ಎಂತಹ ಕೆಲಸ ನಿಮಗೆ ಇಷ್ಟ ಆಗುತ್ತೆ. ಲೆಟ್ ಮೀ ಮೇಕ್ ಅ ಕಲರ್ಡ್ ರಿಬ್ಬನ್ ಇಫ್ ಯುವರ್ ಹೇರ್, ನಾನು ನಿಮ್ಮ ಒಂದು ಕೂದಲುಗಳಿಗೆ ಬಣ್ಣದ ಒಂದಿಷ್ಟು ರಿಬ್ಬನ್ಗಳನ್ನು ಮಾಡಿಕೊಡ್ತೇನೆ. ಹಿ ಆನ್ಸರ್ಡ್. ಆ್ಯಂಡ್ ವಾಟ್ ಫಾರ್, ಮತ್ತು ಎದಕ್ಕದು ಅಂತ. ನಥಿಂಗ್, ಎದಕ್ಕೂ ಅಲ್ಲ. ರಿಬ್ಬನ್ಸ್ ವೇರ್ ಮೇಡ್
ಮತ್ತು ರಿಬ್ಬನ್ಗಳನ್ನು ಮಾಡಿಕೊಡ್ತಾನೆ. ಬ್ರೈಟ್ ವಿತ್ ದ ಕಲರ್, ಆ ಒಂದು ರಿಬ್ಬನ್ಗಳು ಬ್ರೈಟ್ ಭಾಳಷ್ಟು ಪ್ರಕಾಶಮಾನವಾಗಿರ್ತವೆ ಬಣ್ಣಗಳಿಂದ. ದ ಬ್ಯೂಸಿ ಗರ್ಲ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಹ್ಯಾಡ್ ನೌ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಎವ್ರಿ ಡೇ ಟೈಯಿಂಗ್ ದ ಕಲರ್ಡ್ ರಿಬ್ಬನ್ ಅರೌಂಡ್ ಹರ್ ಹೇರ್. ಈಗ ಏನು ಮಾಡ್ತಾ ಇದ್ದಾಳೆ, ದ ಬ್ಯೂಸಿ ಗರ್ಲ್ ಆಫ್ ವರ್ಕರ್ಸ್ ಪ್ಯಾರಡೈಸ್, ಆ ಒಂದು ಶ್ರಮಜೀವಿಗಳ ಸ್ವರ್ಗದಲ್ಲಿರ್ತಕ್ಕಂಥ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಇವತ್ತು ಸಾಕಷ್ಟು ತನ್ನ ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾಳೆ. ಹೇಗೆ ಅಂತಂದರೆ ಆ ಒಂದು ಕಲರ್ಡ್ ಆಗಿರ್ತಕ್ಕಂಥ ರಿಬ್ಬನನ್ನು ಕಟ್ಟಿಕೊಳ್ಳೋದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ದ ಮಿನಿಟ್ಸ್ ಸ್ಲೀಪ್ಡ್ ಬೈ, ಹೀಗೆ ಭಾಳಷ್ಟು ನಿಮಿಷಗಳನ್ನು ಕಳೆದಳು. ಆ್ಯಂಡ್ ಅನ್ಯುಟಿಲೈಸ್ಡ್, ಅವುಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ. ಮಚ್ ವರ್ಕ್ ವಾಸ್ ಲೆಫ್ಟ್ ಅನ್ಫಿನಿಶ್ಡ್, ಭಾಳಷ್ಟು ಒಂದು ಸಮಯ ಉಳಿದುಬಿಡ್ತು, ಕೆಲಸಗಳು ಭಾಳಷ್ಟು ಉಳಿದುಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕ್ ಹ್ಯಾಡ್ ಆಫ್ ಲೇಟ್, ಇನ್ ವರ್ಕರ್ಸ್ ಪ್ಯಾರಡೈಸ್ ವರ್ಕ್ ಹ್ಯಾಡ್, ಈ ಒಂದು ಶ್ರಮಜೀವಿಗಳ ಸ್ವರ್ಗದಲ್ಲಿ ವರ್ಕ್ ಹ್ಯಾಡ್ ಆಫ್ ಲೇಟ್ ಬಿಗನ್ ಟು ಸಫರ್, ಈಗ ಭಾಳಷ್ಟು ಲೇಟ್ ಆಗಿತ್ತು ಮತ್ತು ಭಾಳಷ್ಟು ಬಳಲುವಂಥ ಸಮಯ ಬಂತು, ಯಾಕೆಂದರೆ ಸಾಕಷ್ಟು ಕೆಲಸ ಉಳಿದುಬಿಡ್ತು ಅಂಥೇಳಿ. ಮೆನಿ ಪರ್ಸನ್ಸ್ ಹೂ ಹ್ಯಾಡ್ ಬೀನ್ ಆ್ಯಕ್ಟಿವ್ ಬಿಫೋರ್ ವೇರ್ ನೌ ಇಡಲ್, ಭಾಳ ಜನ ಅಲ್ಲಿರ್ತಕ್ಕಂಥ ವರ್ಕರ್ಸ್ ಪ್ಯಾರಡೈಸಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಮೊದಲಿಗೆ ಆ್ಯಕ್ಟಿವ್ ಆಗಿದ್ದರು, ಚಟುವಟಿಕೆಯಿಂದ ಕೂಡಿದ್ರು, ಅವರು ಈಗೇನಾಗಿದ್ದಾರೆ, ಇಡಲ್ ಸೋಮಾರಿಗಳಾಗಿದ್ದಾರೆ. ವೇಸ್ಟಿಂಗ್ ದೇರ್ ಪ್ರೀಸಿಯಸ್ ಟೈಮ್, ಅವರ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಅವರು ಕಳೀತಾ ಇದ್ದಾರೆ. ಆನ್ ಯೂಸ್ಲೆಸ್ ಥಿಂಗ್ಸ್, ಅನುಪಯುಕ್ತ ವಸ್ತುಗಳಲ್ಲಿ ಅವರು ಕಳೀತಾ ಇದ್ದಾರೆ. ಸಚ್ ಆಸ್ ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್, ಎದ್ರ ಮೇಲೆ ಕಳೀತಾ ಇದ್ದಾರೆ ಅಂತಂದರೆ ಅವರು ಪೇಂಟಿಂಗ್ ಮತ್ತು ಸ್ಕಲ್ಪ್ಚರ್ಗಳನ್ನು ಮಾಡುತ್ತಾ ತಮ್ಮ ಸಮಯವನ್ನು ವ್ಯರ್ಥವಾಗಿ ಇಲ್ಲಿ ಕಳೀತಾ ಇದ್ದಾರೆ. ಇನ್ನು 38 ತನಕ ನೋಡ್ತಾ ಇದ್ದೇವೆ. ದ ಎಲ್ಡರ್ಸ್ ಬಿಕೇಮ್ ಆ್ಯಂಕ್ಸಿಯಸ್, ಅಲ್ಲಿ ಇರ್ತಕ್ಕಂಥ ಇಲ್ಲಿ ಶ್ರಮಜೀವಿಗಳ ಸ್ವರ್ಗದಲ್ಲಿ ಇರ್ತಕ್ಕಂತಹ ಏನು ಹಿರಿಯರಿದ್ದಾರೆ ಅವರು ತುಂಬ ಆತಂಕಗೊಂಡರು ಅಂಥೇಳಿ. ಆ ಮೀಟಿಂಗ್ ವಾಸ್ ಕಾಲ್ಡ್, ಒಂದು ಸಭೆಯನ್ನು ಕರೆಯಲಾಯಿತು. ಆಲ್ ಅಗ್ರೀಡ್ ದ್ಯಾಟ್ ಸಚ್ ಅ ಸ್ಟೇಟ್ ಆಫ್ ಅಫೇರ್ಸ್ ಹ್ಯಾಡ್ ಸೋ ಫಾರ್ ಬಿನ್ ಅನ್ನೋನ್ ಇನ್ ದ ಹಿಸ್ಟ್ರಿ ಆಫ್ ದ ವರ್ಕರ್ಸ್ ಪ್ಯಾರಡೈಸ್ ಅಂತ ಹೇಳ್ತಾ ಇದ್ದಾರೆ. ಆಲ್ ಅಗ್ರೀಡ್ ದ್ಯಾಟ್, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ ಬರೋದಕ್ಕೆ. ಸಚ್ ಅ ಸ್ಟೇಟ್ ಆಫ್ ಅಫೇರ್ಸ್, ಇಂತಹ ಒಂದು ವ್ಯವಹಾರ, ಹ್ಯಾಡ್ ಅ ಸೋ ಫಾರ್ ಬಿನ್ ಅನ್ನೋನ್, ಇಂಥ ಯಾವುದೇ ವ್ಯವಹಾರ ಅವರಿಗೆ ಗೊತ್ತಿರಲಿಲ್ಲ. ಇನ್ ದ ಹಿಸ್ಟ್ರಿ ಆಫ್ ವರ್ಕರ್ಸ್ ಪ್ಯಾರಡೈಸ್, ಆ ಒಂದು ಶ್ರಮಜೀವಿಗಳ ಏನು ಸ್ವರ್ಗದಲ್ಲಿ ಇಂಥ ಯಾವುದೇ ಒಂದು ಇತಿಹಾಸ ಇಂಥ ಆಗಿರ್ತಕ್ಕಂಥ ಇತಿಹಾಸ ಇಲ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಏರಿಯಲ್ ಮೆಸೆಂಜರ್ ಹರಿಡಿನ್, ಮತ್ತು ಆವಾಗ ದೇವರ ಒಬ್ಬ ಮೆಸೆಂಜರ್ ಸಂದೇಶಕಾರ ಅವಸರವಾಗಿ ಬರ್ತಾನೆ, ಈ ವರ್ಕರ್ಸ್ ಪ್ಯಾರಡೈಸ್ಗೆ ಬರ್ತಾನೆ. ಬೋರ್ಡ್ ಬಿಫೋರ್ ದ ಎಲ್ಡರ್ಸ್, ಅಲ್ಲಿರ್ತಕ್ಕಂಥ ಹಿರಿಯರನ್ನು ನೋಡಿ ತಲೆಬಾಗ್ತಾನೆ. ಆ್ಯಂಡ್ ಮೇಡ್ ಅ ಕನ್ಫೆಷನ್, ಒಂದು ನಿವೇದನೆ ಮಾಡ್ತಾನೆ. ಐ ಬ್ರಾಟ್ ಅ ರಾಂಗ್ ಮ್ಯಾನ್ ಇನ್ ಟು ದಿಸ್ ಪ್ಯಾರಡೈಸ್, ಈ ಒಂದು ಶ್ರಮಜೀವಿಗಳ ಸ್ವರ್ಗದಲ್ಲಿ ನಾನು ಒಬ್ಬ ತಪ್ಪಾದಂಥ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಿ ಸೆಡ್, ಅವ್ರು ಹೇಳ್ತಾರೆ, ಯಾರು, ಏರಿಯಲ್ ಮೆಸೆಂಜರ್ ಅಥವಾ ಗಾಡ್ಸ್ ಮೆಸೆಂಜರ್ ಹೇಳ್ತಾರೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಹಿಮ್, ಇದೆಲ್ಲವೂ ಆಗಿರ್ತಕ್ಕಂಥದ್ದು ಅವನಿಂದ ಅಂತ ಹೇಳ್ತಾರೆ. ದ ಮೆನ್ ವಾಸ್ ಸಮ್ಮೋನ್ಡ್, ಆ ವ್ಯಕ್ತಿಯನ್ನು ಆಜ್ಞೆ ಮಾಡಿ ಕರೆಸಲಾಯಿತು. ಆ್ಯಸ್ ಹಿ ಕೇಮ್ ದ ಎಲ್ಡರ್ಸ್ ಸಾ ಹೀಸ್ ಫ್ಯಾಂಟಾಸ್ಟಿಕ್ ಡ್ರೆಸ್, ಆತ ಹೊರಗೆ ಬರ್ತಿರ್ಬೇಕಾದ್ರೆ, ಆ ಸಭೆಗೆ ಬರ್ತಿರ್ಬೇಕಾದ್ರೆ ಆತ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಡ್ರೆಸ್ಗಳನ್ನು ಹಾಕೊಂಡು ಬರ್ತಿರ್ತಾನೆ. ಹೀಸ್ ಕ್ವೆಂಟ್ ಬ್ರಷಸ್, ಅವನ ವಿಲಕ್ಷಣವಾಗಿರ್ತಕ್ಕಂತಹ ಬ್ರಷಸ್ಗಳು. ಹೀಸ್ ಪೇಂಟ್ಸ್, ಆ್ಯಂಡ್ ದೇ ನ್ಯೂ ಆಟ್ ಒನ್ಸ್ ದ್ಯಾಟ್ ಹಿ ವಾಸ್ ನಾಟ್ ದ ರೈಟ್ ಸಾರ್ಟ್ ಆಫ್ ವರ್ಕರ್ಸ್ ಪ್ಯಾರಡೈಸ್, ಈತ ಈ ಒಂದು ಶ್ರಮಜೀವಿಗಳ ಸ್ವರ್ಗದಲ್ಲಿ ಫಿಟ್ ಆಗಿರುವಂಥ ವ್ಯಕ್ತಿ ಅಲ್ಲ ಅಂಥೇಳಿ ಅವರು ಪರಿಗಣಿಸ್ತಾರೆ ಅಂತಕ್ಕಂಥದ್ದು. ಆ್ಯಂಡ್ ಸ್ಟಿಫ್ಲಿ ದ ಪ್ರೆಸಿಡೆಂಟ್ ಸೆಡ್, ಇಲ್ಲಿ ಏನು ಮಾಡ್ತಾನೆ ಅಂತಂದರೆ ಪ್ರೆಸಿಡೆಂಟ್ ಗಟ್ಟಿಯಾಗಿ ಹೇಳ್ತಾ ಇದ್ದಾನೆ. ಸ್ಟಿಫ್ಲಿ ಅಂದರೆ ಗಟ್ಟಿಯಾಗಿ ಹೇಳೋದು. ಪ್ರೆಸಿಡೆಂಟ್ ಹೇಳ್ತಾನೆ, ದಿಸ್ ಈಸ್ ನೋ ಪ್ಲೇಸ್ ಫಾರ್ ದ ಲೈಕ್ ಆಫ್ ಯು, ನಿನ್ನಂಥವ್ರಿಗೆ ಇಲ್ಲಿ ಸ್ಥಳವಿಲ್ಲ ಅಂತ ಹೇಳ್ತಾನೆ. ಯು ಮಸ್ಟ್ ಲೀವ್, ಇಲ್ಲಿಂದ ಹೊರಡು ನೀನು ಅಂತ ಹೇಳ್ತಾನೆ. ಆವಾಗ ದ ಮ್ಯಾನ್ ಸೈಡ್ ಇನ್ ರಿಲೀಫ್, ಆ ಮನುಷ್ಯ ನಿಟ್ಟುಸಿರುಬಿಟ್ಟು ಏನು ಮಾಡ್ತಾನೆ, ತನ್ನ ಎಲ್ಲ ಬ್ರಷ್ಗಳನ್ನ ಗ್ಯಾದರ್ಡ್ ಆಫ್ ಹೀಸ್ ಬ್ರಷ್ ಆ್ಯಂಡ್ ಪೇಂಟ್ಸ್, ಅವನೆಲ್ಲ ಬ್ರಷ್ಗಳನ್ನ ಪೇಂಟ್ಗಳನ್ನು ಅಂತ ತೊಗೊಳ್ತಾನೆ. ಬಟ್ ಆ್ಯಸ್ ಹಿ ವಾಸ್ ಅಬೌಟ್ ಟು ಗೋ, ಇನ್ನೇನು ಹೊಡೋನಿದ್ದ, ಆವಾಗ ದ ಗರ್ಲ್ ಆಫ್ ದ ಸೈಲೆಂಟ್ ಟೊರೆಂಟ್, ಆ ಒಂದು ನೀರು ತರಲಿಕ್ಕೆ ಹೋಗ್ತಕ್ಕಂಥ ಹುಡುಗಿನಿದ್ದಾಳೆ. ಕೇಮ್ ಅಪ್ ಟ್ರಿಪ್ಪಿಂಗ್ ಅಂತ, ಟ್ರಿಪ್ಪಿಂಗ್ ಅಂದರೆ ಇಲ್ಲಿ ಮುಗ್ಗರಿಸಿ ಬೀಳುತ್ತಾ ಏನು ಮಾಡ್ತಾಳೆ, ಓಡಿ ಬರ್ತಿರ್ತಾಳೆ ಅಂಥೇಳಿ. ಆ್ಯಂಡ್ ಕ್ರೈಡ್, ಆಕಿ ಚಿರಿ ಅಥವಾ ಕೂಗಿ ಹೇಳ್ತಾಳೆ, ವೇಟ್ ಅ ಮೂಮೆಂಟ್, ಒಂದು ಕ್ಷಣ ನಿಂತ್ಕೋ, ಐ ಶಾಲ್ ಕಮ್ ವಿತ್ ಯು, ನಾನು ನಿನ್ನ ಜೊತೆ ಬರ್ತಾನೆ ಅಂತ ಹೇಳ್ತಾಳೆ. ದ ಎಲ್ಡರ್ಸ್ ಗ್ಯಾಸ್ಪ್ಡ್ ಇನ್ ಸರ್ಪ್ರೈಸ್, ಅಲ್ಲಿರ್ತಕ್ಕಂಥ ಹಿರಿಯರು
ಬಹಳಷ್ಟು ಆಶ್ಚರ್ಯಚಕಿತರಾಗ್ತಾರೆ. ನೆವರ್ ಬಿಫೋರ್ ಹ್ಯಾಡ್ ಅ ಥಿಂಗ್ ಲೈಕ್ ದಿಸ್ ಹ್ಯಾಪನ್ಡ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಈ ಹಿಂದೆ ಇಂಥ ಯಾವುದೇ ಒಂದು ಘಟನೆ ಆ ಒಂದು ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ನಡೆದಿರಲಿಲ್ಲ ಅಂತಕ್ಕಂಥದ್ದು. ಅ ಥಿಂಗ್ ದ್ಯಾಟ್ ನೋ ಮೀನಿಂಗ್ ಆ್ಯಂಡ್ ನೋ ಪರ್ಪಸ್ ಅಟ್ ಆಲ್. ಯಾವ ಒಂದು ವಿಷಯಕ್ಕೆ ಅರ್ಥ ಇರಲಿಲ್ಲ, ಒಂದು ಉದ್ದೇಶ ಇರಲಿಲ್ಲ ಅದು ಅಂಥೇಳಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.